ಕನ್ನಡ ಜನತೆಗೆ ನಮಸ್ಕಾರ. ಮಾಡೋ ಕೆಲಸಗಳೆಲ್ಲ ಚರಿತ್ರೆಯಲ್ಲಿ ಉಳಿಯೋದಿಲ್ಲ. ಚರಿತ್ರೆಯಲ್ಲಿ ಹೆಸರು ಸುವರ್ಣಾಕ್ಷರಗಳಲ್ಲಿ ಕೆತ್ತಿದೆ ಅಂದರೆ ಅವರೇನೋ ಎಂದೂ ಮರೆಯದ ಸಾಹಸವನ್ನು ಮಾಡಿದ್ದಾರೆ ಅಂತ ಅರ್ಥ. ಅದೇ ಸಾಲಿಗೆ ಸೇರಿದಂತಹ ವ್ಯಕ್ತಿ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ್. ಅವರ ಜೀವನ ಕಥೆಯನ್ನು ಆಧರಿಸಿ ಹಿಂದಿಯಲ್ಲಿ ಒಂದು ಸಿನಿಮಾ ತೆರೆ ಕಂಡಿದೆ. ಅದುವೇ ಛಾವಾ. ಸಿನಿಮಾ ಹೇಗಿದೆ ಅಂತ ತಿಳಿದುಕೊಳ್ಳುವುದಕ್ಕೂ ಮೊದಲು ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಕೊನೆಯವರೆಗೂ ನೋಡಿ. ಛಾವಾ ಇದು ಲಕ್ಷ್ಮಣ್ ಯುಟೇಕರ್ ನಿರ್ದೇಶಿಸಿ ವಿಕ್ಕಿ ಕೌಶಲ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದಂತಹ ಸಿನಿಮಾ. ಇನ್ನು ಸಿನಿಮಾ ತೆರೆಕೊಂಡು 5 ದಿನಗಳು ಕಳೆದರೂ ಕೂಡ ಕಲೆಕ್ಷನ್ ವಿಚಾರದಲ್ಲಿ ತಲೆಬಗ್ಗದೆ ಸಾಗಿದೆ. ಸಿನಿಮಾ ವಿಚಾರಕ್ಕೆ ಬರೋದಾದರೆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಮರಾಠರ ಶೌರ್ಯದ ಬಗ್ಗೆ ಕೇಳಿದ ಸಂಗತಿಗಳನ್ನೆಲ್ಲ ಈ ಸಿನಿಮಾದ ಮೂಲಕ ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿತು ಅಂತ ನನಗೆ ಅನ್ನಿಸಿತು. ಸಿನಿಮಾದ ಶುರುವನ್ನು ಶಿವಾಜಿ ಮಹಾರಾಜರ ಅಂತ್ಯದ ನಂತರ ತೆಗೆದುಕೊಂಡರೂ ಸಹ ಮರಾಠರ ಶೌರ್ಯ ಸಾಹಸದ ಬಗ್ಗೆ ಸ್ವಲ್ಪನೂ ಕಡಿಮೆ ಮಾಡದೆ ಸಿನಿಮಾವನ್ನು ಆರಂಭ ಮಾಡಿದ್ದಾರೆ. ಶುರುವಿನಲ್ಲೇ ಗೂಸ್ ಬಂಪ್ಸ್ ಕೊಡುವ ಮೂಲಕ ಸಿನಿಮಾದ ಆರಂಭ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ ಡೈರೆಕ್ಟರ್ ಅನ್ನಬಹುದು. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಅಂದರೆ ರೋಮಾಂಚನವನ್ನುಂಟು ಮಾಡುವ ಡೈಲಾಗ್ಸ್ಗಳು. ಮರಾಠರ ಪರಾಕ್ರಮ ತೋರಿಸುವುದರ ಜೊತೆಗೆ ಬರೆದಂಥ ಕೆಲವಾರು ದೃಶ್ಯಗಳು ಸಿನಿಮಾವನ್ನು ಉತ್ತುಂಗಕ್ಕೆ ಏರಿಸಿವೆ. ಇನ್ನು ಸಿನಿಮಾದ ಕೊನೆಯ 50 ನಿಮಿಷಗಳ ಸನ್ನಿವೇಶಗಳು ನಡೆದು ಹೋದಂಥ ಗತಕಾಲದ ಆ ಪರಾಕ್ರಮದ ಒಳಗೆ ನಮ್ಮನ್ನು ಎಳೆದುಕೊಂಡು ಹೋಗುತ್ತವೆ. ಆ ರೀತಿಯಲ್ಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಹಲವಾರು ಪಾತ್ರಗಳಿದ್ದರೂ ಕೂಡ ವಿಕ್ಕಿ ಕೌಶಲ್ ನಿಜವಾಗಿಯೂ ಪಾತ್ರಕ್ಕೆ ಜೀವ ತುಂಬುವುದರ ಜೊತೆಗೆ ಪಾತ್ರದ ಪ್ರಾಮುಖ್ಯತೆಗೆ ಎಳ್ಳಷ್ಟು ಕಡಿಮೆ ಆಗದ ರೀತಿಯಲ್ಲಿ ನಟಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಹಲವಾರು ಪಾತ್ರಗಳು ಸಿನಿಮಾದಲ್ಲಿ ಇದ್ದರೂ ಕೂಡ ಅವುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ಸಿನಿಮಾಕ್ಕೆ ಏನು ಬೇಕೋ ಅಷ್ಟನ್ನೇ ಹೇಳುತ್ತಾ ಸಿನಿಮಾ ಮುನ್ನಡೆಸಿದ್ದಾರೆ. ರಶ್ಮಿಕಾ ಮಂದಣ್ಣ ಕೂಡ ತಮಗೊಪ್ಪಿಸಿದ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಬಹುದು. ನಿಜವಾಗಿಯೂ ಸಿನಿಮಾ ಅದ್ಭುತವಾಗಿದೆ. ಇನ್ನು ಈ ಸಿನಿಮಾದ ಕೆಲವು ಅಂಶಗಳು ಸಿನಿಮಾದಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ನನಗನಿಸಿತು. ಅವುಗಳೆಂದರೆ ಇನ್ನುಳಿದ ಪಾತ್ರಗಳಿಗೆ ಮೊದಲಿನಿಂದ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡದೇ ಇರುವುದು ಅವರ ಸಾವಿನ ಅಂತ್ಯದಲ್ಲಿ ಅಷ್ಟೊಂದು ಫೀಲ್ ಕೊಡಲಿಲ್ಲ. ಅತಿ ಹೆಚ್ಚು ಸ್ಕ್ರೀನ್ ಪ್ಲೇನ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪಾತ್ರದ ಮೇಲೆ ಇಟ್ಟಿರುವುದರಿಂದ ಅತಿ ಹೆಚ್ಚು ಅವರ ಫ್ಯಾಮಿಲಿಯ ಹಾಗೂ ರಾಜಕೀಯದ ಬಗ್ಗೆ ಹೇಳಲಿಕ್ಕೆ ಡೈರೆಕ್ಟರ್ ಅವರಿಗೆ ಸಾಧ್ಯವಾಗಲಿಲ್ಲ ಅಂತ ನನಗನಿಸಿತು. ಇನ್ನು ಈ ಸಿನಿಮಾದ ಇನ್ನೊಂದು ಅಂಶ ಅಂದರೆ ಮ್ಯೂಸಿಕ್. ಕೆಲವು ಸನ್ನಿವೇಶಗಳಲ್ಲಿ ಮ್ಯೂಸಿಕ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ. ಏಕೆಂದರೆ ಕೆಲವು BGM ಮ್ಯೂಸಿಕ್ಗಳಿಂದಲೇ ಕೆಲವು ದೃಶ್ಯಗಳು ನಮ್ಮ ಮನಸ್ಸಲ್ಲಿ ಉಳಿದುಬಿಡುತ್ತವೆ. ಆ ವಿಷಯದಲ್ಲಿ ಸ್ವಲ್ಪ ಎಡವಿತು ಅಂತ ನನಗನಿಸಿತು. ಇನ್ನು ವಿಕ್ಕಿ ಕೌಶಲ್ ಅವರ ಪಾತ್ರದಲ್ಲಿ ಜಾಸ್ತಿ ಸ್ಲೋ ಮೋಷನ್ಸ್ ಬಳಸಿದ್ದಾರೆ ಅಂತ ಅನಿಸಿತು. ಇಷ್ಟು ವಿಚಾರಗಳನ್ನು ಬಿಟ್ಟರೆ ಸಿನಿಮಾ ಇದ್ದ ಬಜೆಟ್ಟಿನಲ್ಲೇ ಅಚ್ಚುಕಟ್ಟಾಗಿ VFXಗಳನ್ನು ಬಳಸಿ ಸಿನಿಮಾ ಚೆನ್ನಾಗಿ ಮೂಡಿಬರುವಂತೆ ಮಾಡಿವೆ. ಒಟ್ಟಾರೆ ಸಿನಿಮಾ ಅದ್ಭುತವಾಗಿದೆ. ಚರಿತ್ರೆಯನ್ನು ನೆನೆಸಿ ಸ್ವರಾಜ್ಯದ ಕನಸಿನ ಶೌರ್ಯ ಸಾಹಸಗಳನ್ನು ಕಣ್ತುಂಬಿಕೊಳ್ಳಲು ಈ ಸಿನಿಮಾ ನಿಜವಾಗಿಯೂ ಅವಕಾಶ ನೀಡಿದೆ. ಸಿನಿಮಾ ನಿಜವಾಗಿಯೂ ಅದ್ಭುತವಾಗಿದೆ. ಎಲ್ಲರೂ ಸಿನಿಮಾವನ್ನು ನೋಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಧನಂಜಯ ಇನ್ನೊಂದು ವಿಶಿಷ್ಟ ಕಥೆಯ ಮೂಲಕ ಮತ್ತೊಮ್ಮೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.